ನಮಸ್ತೆ ಪ್ರಿಯ ವೀಕ್ಷಕರೇ, ಟ್ವಿಕ್ 7ನ ಹೊಸ ವಿಡಿಯೋಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಅಂದರೆ, ಕಾರ್ ಇಂಜಿನು ಕಮ್ಮಿ ಅಂದರೂ ನನ್ನ ಪ್ರಕಾರ ಒಂದು 4 ಲಕ್ಷ ಓಡಬೇಕು. ಅದು ಹೇಗೆ ಓಡಿಸ್ಬೋದು, ಆ ರೀತಿ ಲೈಫ್ ಯಾವ ಥರ ತರ್ಬೋದು ಅನ್ನೋ ಇನ್ಫಾರ್ಮೇಷನ್ ಕೊಡ್ತೀವಿ. ಯಾವ ರೀತಿ ಮೇಂಟೆನೆನ್ಸ್ ಮಾಡಿದರೆ 4 ಲಕ್ಷ ಓಡುತ್ತೆ ಅನ್ನೋದು ಡೀಟೇಲಾಗಿ ನಾವು ತೋರಿಸ್ತೀವಿ. 1 by 1 ಕೊಡ್ತೀವಿ, ಪಾರ್ಟ್ ಬೈ ಪಾರ್ಟ್ ವೀಡಿಯೋಸ್ ಮಾಡಿ ಹಾಕ್ತೀವಿ. ಮೊದಲನೇ ಪಾರ್ಟಾಗಿ ಫಸ್ಟ್ ವಿಡಿಯೋ ಇದಾಗ್ತಾ ಇದ್ದೀವಿ, ಕಾರ್ನ ಇಂಜಿನ್ 4 ಲಕ್ಷ ಓಡಿಸೋದು ಹೇಗೆ. ನೋಡಿ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಾರಿಗೆ ಕೂಲೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತು. ಎಲ್ಲ ಸರ್ವಿಸಲ್ಲೂ ಕೂಲೆಂಟ್ ಚೇಂಜ್ ಮಾಡಬೇಕು ಅಥವಾ ಟಾಪಪ್ ಮಾಡಬೇಕು ಅನ್ನೋದು ಗೊತ್ತು. ಕೂಲೆಂಟ್ ಇಲ್ಲದೆ ಗಾಡಿ ಓಡಿಸ್ಬಾರ್ದು ಅಂತೆಲ್ಲ ಗೊತ್ತು. ಸೊ ಕೂಲೆಂಟ್ನ ಮೇಯ್ನ್ ಕೆಲಸ ಅಂದರೆ ಗಾಡಿ ಹೀಟ್ ಆದಮೇಲೆ ಅದೇ ಮೇಂಟೈನ್ ರೂಮ್ ಅಂದರೆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಇಂಜಿನ್ನ ಮೇಂಟೈನ್ ಮಾಡುವಂಥದ್ದು. ಆ ಟೆಂಪರೇಚರಿಗಿಂತ ಜಾಸ್ತಿ ಹೋದರೆ ಈ ಮೆಟಲ್ ಮೆಲ್ಟ್ ಆಗುವಂಥದ್ದು ಅಥವಾ ಸೀಸ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಆವಾಗ ಇಂಜಿನ್ ಸೀಸ್ ಆಗುತ್ತೆ. ಸೊ ಈ ಕೂಲೆಂಟು ಲೀಕ್ ಆದರೆ ಅಥವಾ ಕೂಲೆಂಟ್ ಇಲ್ಲದೆ ಗಾಡಿ ಓಡಿದರೆ ಪ್ರಾಬ್ಲಮ್ ಬರುತ್ತೆ, ಇಂಜಿನ್ ಪ್ರಾಬ್ಲಮ್ ಬರುತ್ತೆ. ಮೇಯ್ನ್ ರೀಸನು ಗಾಡಿ ರೋಡಲ್ಲಿ ನಿಲ್ಲುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಇದೆಲ್ಲ ಕೂಲೆಂಟ್ ಇಲ್ಲದಿದ್ದರೆ ಆಗುತ್ತೆ. ಇದು ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಇದು ಕೂಲೆಂಟು, ಇದು ರೇಡಿಯೇಟ್ರು. ಇಲ್ಲಿಂದ ರೇಡಿಯೇಟರ್ ಬಂದು ಕೂಲೆಂಟು ಇಂಜಿನ್ ಸುತ್ತ ಇದು ಇಂಜಿನ್ ಬ್ಲಾಕ್, ಇದ್ರ ಸುತ್ತ ಸರ್ಕ್ಯುಲೇಟ್ ಆಗುತ್ತೆ. ಸೊ ಇಲ್ಲೊಂದು ವ್ಯಾಲ್ವ್ ಇರುತ್ತೆ, ಥರ್ಮೋಸ್ಟಾಟ್ ವ್ಯಾಲ್ವ್ ಅಂತ. ನಿಮ್ಮ ಕಾರು ಒಂದು ಟೆಂಪರೇಚರ್ ಕಳೆದ ಮೇಲೆ, ಅಂದರೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಇದ್ದರೆ 72 ಡಿಗ್ರಿ ಸೆಲ್ಸಿಯಸ್ ಕಳೆದ ಮೇಲೆ ಟೆಂಪರೇಚರ್ ಓಪನ್ ಆಗುತ್ತೆ, ವ್ಯಾಲ್ವ್ ಓಪನ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ಕೂಲೆಂಟ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಅದಾಗಿ ರನ್ನಿಂಗಲ್ಲಿ ಎಲ್ಲಾದರೂ ಕೂಲೆಂಟ್ ಲೀಕೇಜ್ ಬಂದರೆ ಗಾಡಿ ಏನಾಗುತ್ತೆ, ಫುಲ್ ಕೂಲೆಂಟ್ ಡ್ರೈನ್ ಆಗಿ ಇಂಜಿನ್ ಸೀಸ್ ಆಗುತ್ತೆ. ಸೊ ಇದು ಯಾವ ರೀತಿ ಲೀಕೇಜ್ ಬರುತ್ತೆ ಅದು ನೋಡೋಣ ಬನ್ನಿ. ನೋಡಿ, ಇದೊಂದು ರೇಡಿಯೇಟರ್ ಇದೆ ನಮ್ಮ ಹತ್ರ. ಈ ರೇಡಿಯೇಟ್ರಲ್ಲಿ ಕೂಲೆಂಟ್ ಹಾಕುವಾಗ ನೀರು ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ. ಈ ಗಾಡಿ ಸುಮಾರು 1.5 ಲಕ್ಷ ಓಡಿದೆ. ಫುಲ್ ಮಣ್ಣಿದೆ ನೋಡಿ. ಸೊ ಈ ಮಣ್ಣು ಯಾವ ರೀತಿ ಬರುತ್ತೆ ಅಂದರೆ, ನೀವು ಕೂಲೆಂಟ್ ಹಾಕುವಾಗ ನಾವು ನೀರು ಮಿಕ್ಸ್ ಮಾಡ್ತೀವಲ್ಲ, ಅದ್ರ ಜೊತೆ ಮಾಡಬೇಕು. ಅಂದರೆ ಕೂಲೆಂಟ್ ಹಾಕುವಾಗ ನೀರು ಮಿಕ್ಸ್ ಮಾಡೋದ್ರಿಂದ ಈ ಮಣ್ಣು ಬರುತ್ತೆ, ಮಣ್ಣು. ಸೊ ಬೋರ್ ವಾಟ್ರು ಆ ಥರ ಎಲ್ಲ ಹಾಕಿದ್ರೆ ಪ್ರಾಬ್ಲಮ್. ಇದಕ್ಕೆ ರೆಕಮೆಂಡೆಡ್ ಇರೋದು ಡಿಸ್ಟಿಲ್ಡ್ ವಾಟ್ರ್ ಹಾಕೋಕ್ಕೆ. ಬಟ್ ಹೆಚ್ಚಿನ ಕಡೆ ಮಿಸ್ ಆಗಿಬಿಡುತ್ತೆ. ಡಿಸ್ಟಿಲ್ಡ್ ವಾಟ್ರ್ ಪ್ರತಿ ಸಲ ಹಾಕೋದು ಮಿಸ್ ಆಗುತ್ತೆ ಖಂಡಿತವಾಗಿಯೂ. ಸೊ ಅದರಿಂದಾಗಿ ಈ ಮಣ್ಣು ಫಾರ್ಮೇಟ್ ಆಗುತ್ತೆ. ಈ ಮಣ್ಣು ಕ್ರಿಯೇಟ್ ಆದಮೇಲೆ ಏನಾಗುತ್ತೆ ಅಂತ ರೇಡಿಯೇಟ್ರ್ ಒಳಗಡೆ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಅಂದರೆ ತೋರಿಸ್ತೀನಿ ಬನ್ನಿ. ರೇಡಿಯೇಟ್ರ್ ಈ ಲೈನಲ್ಲಿ ಕ್ರಿಯೇಟ್ ಆಗಿರೋ ಪೈಪು ರೇಡಿಯೇಟ್ರಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ, ಇದು ನೋಡಿ, ಇದೊಂದು ಚೇಂಜ್ ಮಾಡಿರೋ ರೇಡಿಯೇಟ್ರ್. ಸೊ ಇದು ನೋಡ್ಬೋದು, ಈ ಥರ ಕೋರ್ಸ್ ಬರುತ್ತೆ ಇದರಲ್ಲಿ. ಸೊ ಇದರ ಒಳಗಡೆಯಿಂದ ಸರ್ಕ್ಯುಲೇಟ್ ಆಗಿ ರೇಡಿಯೇಟ್ರ್ ಬ್ಯಾಕ್ ಟು ನಾರ್ಮಲ್ ಟೆಂಪರೇಚರ್ ಬರುವಂಥದ್ದು. ಇಲ್ಲಿ ನೋಡಿ, ಈ ಹೋಲ್ಸ್ ಒಳಗಡೆ ಮಣ್ಣು ತುಂಬಿಕೊಂಡು ಬ್ಲಾಕ್ ಆದರೆ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಸರ್ಕ್ಯುಲೇಷನ್ ಕಮ್ಮಿ ಆದಾಗ ಏನಾಗುತ್ತೆ, ಈ ಲೈನಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಪ್ರೆಷರ್ ಕ್ರಿಯೇಟ್ ಆದರೆ ವೀಕೆಸ್ಟ್ ಪಾರ್ಟು, ಅದು ಪ್ಲಾಸ್ಟಿಕ್ ಪಾರ್ಟ್ ಅದು ಇಂಥ ಇಲ್ಲಿ ಎಲ್ಲ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಪೈಪ್ಗಳಿದೆಯಲ್ಲ, ಈ ಥರ ರೇಡಿಯೇಟ್ರ್ ಪೈಪ್ಗಳು ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನೋಡಿ, ಈ ಥರ ಪೈಪ್ಸ್ ಎಲ್ಲ ಇದೆ ನೋಡಿ. ಈ ಥರ ಕಟ್ ಆಗುವಂಥದ್ದು, ಎಲ್ಲಾದರೂ ಹೋಲ್ ಬಂದರೆ ಲೀಕೇಜ್ ಆದರೆ ಕೂಲೆಂಟ್ ಖಾಲಿ ಆಗುತ್ತೆ. ಕೂಲೆಂಟ್ ಖಾಲಿ ಆದರೆ ಇಂಜಿನ್ ಸೀಸ್ ಆಗುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಂದರೆ, ಕಾಲಕ್ಕೆ ಕರೆಕ್ಟಾಗಿ ನೀವು ಕೂಲೆಂಟ್ ಯಾವ ರೀತಿ ಟಾಪಪ್ ಮಾಡಿಸ್ತೀರಾ ಅದೇ ರೀತಿ ಪ್ರತಿ ಸರ್ವಿಸಲ್ಲೂ ಎಲ್ಲ ಪೈಪ್ಸನ್ನು ಚೆಕ್ ಮಾಡಿಸ್ಬೇಕು. ಒಂದು 80,000 ಕಿಲೋಮೀಟರ್ ಆದಾಗ ರೇಡಿಯೇಟ್ರನ್ನು ಸರ್ವಿಸ್ ಮಾಡಬೇಕು. ರೇಡಿಯೇಟರ್ ಸರ್ವಿಸ್ ಹೆಂಗೆ ಅಂದರೆ, ಈ ಲೈನ್ಸ್ ಏನಿದೆ ಇದನ್ನು ಫುಲ್ ಕ್ಲೀನ್ ಮಾಡ್ತಾರೆ, ಕೆಮಿಕಲ್ ವಾಶ್ ಮಾಡಿ ಇದನ್ನು ಫುಲ್ ಕ್ಲೀನ್ ಮಾಡಿದಾಗ ಸರ್ಕ್ಯುಲೇಷನ್ ಕ್ಲಿಯರ್ ಆಗಿರುತ್ತೆ. ಗಾಡಿನೂ ತುಂಬ ಸ್ಮೂತ್ ಆಗಿರುತ್ತೆ, ಗಾಡಿ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿರುತ್ತೆ. ಹೈ ಟೆಂಪರೇಚರ್ ಅಂದರೆ ತುಂಬ ಲಾಂಗ್ ಡ್ರೈವ್ ಹೈವೇಸ್ ಎಲ್ಲ ಹೋಗೋ ಅಂದರೆ ಪರ್ಫಾರ್ಮೆನ್ಸು ಚೆನ್ನಾಗಿ ಬರುತ್ತೆ. ಸೊ ಅದಿಷ್ಟು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಾರ್ಟ್ ಹಾಕ್ತೀವಿ. ಅದರಲ್ಲಿ ಇನ್ನೊಂದು ಇಂಜಿನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀವಿ ಡೀಟೇಲ್ ಆಗಿ. ಇನ್ಫಾರ್ಮೇಷನ್ ಕೊಡೋಕ್ಕೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು. ದಯವಿಟ್ಟು ಎಲ್ಲರೂ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ ಸಬ್ಜೆಕ್ಟ್ ಬಗ್ಗೆ ವೀಡಿಯೋಸ್ ಬೇಕು ನೀವು ಕಮೆಂಟ್ ಮಾಡಿ, ನಾವು ಖಂಡಿತ ಆ ಸಬ್ಜೆಕ್ಟಿನ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀವಿ. ನಿಮ್ಗೆ ಯಾವುದೇ ರೀತಿಯ ಕಾರಿನ ಟೆಕ್ನಿಕಲಿ ಅರ್ಥ ಮಾಡ್ಕೋಬೇಕಂದ್ರೂ ಕಮೆಂಟ್ ಮಾಡಿ, ನಾವು ಪ್ರತಿಯೊಂದು ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಹಾಕ್ತೀವಿ. ನಿಮ್ಮ ಸಪೋರ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.